ಡಾಕ್ಟರ್ ಚನ್ನಬಸವ ಪಟ್ಟದೇವರ ಅಂತರಂಗದಲ್ಲಿ ಸ್ಮರಿಸಿಕೊಂಡು ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ಹಾನಗಲ್ ಕುಮಾರ್ ಸ್ವಾಮಿಗಳವರ ಶಿವಯೋಗಿಗಳ 93ನೇ ಜಯಂತ್ಯೋತ್ಸವ ಆ ಗುರುಗಳನ್ನು ನನ್ನ ಅಂತರಂಗದಲ್ಲಿ ಸ್ಮರಿಸಿಕೊಂಡು ಪರಮ ಪೂಜ್ಯರು ಮಧ್ಯನಲಿಂಗ ಚಕ್ರವರ್ತಿ ಮಾತೃ ಹೃದಯಗಳು ಶಿಕ್ಷಣ ಪ್ರೇಮಿಗಳು ನನ್ನ ದೀಕ್ಷಾ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟಾಧ್ಯಕ್ಷರ ಶ್ರೀಚರಣಕ್ಕೆ ಅನಂತ ಕೋಟಿಯ ಶರಣಗಳನ್ನು ಅರ್ಪಿಸಿ ಅತ್ಯಂತ ಕ್ರಿಯಾಶೀಲರು ಉತ್ಸಾಹವಾದಿಗಳು ಜೊತೆಗೆ ಎಲ್ಲರನ್ನ ಕರೆದುಕೊಂಡು ಹೋಗ್ತಕ್ಕಂಥ ಕ್ರಿಯಾಶೀಲ ಗುರುಗಳಾಗಿರ್ತಕ್ಕಂಥ ಹಿರೇಮಠ ಸಂಸ್ಥಾನ ಬಾಲ್ಕಿಯ ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ಗುರುಬಸವ ಪಟ್ಟಾಧ್ಯಕ್ಷರ ಶ್ರೀಚರಣಕ್ಕೆ ಅನಂತ ಕೋಟಿಯ ಶರಣಗಳನ್ನು ಸಮರ್ಪಿಸಿ ಇಂದು 93ನೇಯ ಶಿವಯೋಗಿಗಳ ಜನ್ಮದಿನ ಜೊತೆಗೆ 309ನೆಯ ಮಾಸಿಕ ಶರಣ ಸಂಗಮ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಗಮಿಸತಕ್ಕಂಥ ಪೂಜ್ಯರಿಗೂ ಹಿರಿಯರಾಗಿರ್ತಕ್ಕಂಥ ಗಣಪತಿ ಬೋಚರೆ ಅವರಿಗೂ ಶರಣಪ್ಪ ಬಿರಾದರ್ ಸರ್ ಅವರಿಗೂ ಮಹೇಶ್ ಗಾಳಯ್ಯ ಅವರಿಗೂ ವೈಷ್ಣವಿ ಆರ್ ಪಾಟೀಲ್ ಅವರಿಗೂ ಶಿವನಾಥ್ ಪಾಟೀಲ್ ಅವರಿಗೂ ಜೊತೆಗೆ ಸಚಿನ್ ಮಲ್ಕಾಪುರ್ ಅವರಿಗೂ ಹಾಗೂ ವೈಷ್ಣವಿ ಆರ್ ಪಾಟೀಲ್ ಸದಸ್ಯರು ಕರ್ನಾಟಕ ಸರ್ಕಾರ ಬೀದರ್ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಅವರಿಗೂ ಜೊತೆಗೆ ಈ ಕಾರ್ಯಕ್ರಮವನ್ನು ಹಿರಿಯರು ಸಂಚಾಲನೆಗೊಳಿಸಿರ್ತಕ್ಕಂಥ ವೀರಣ್ಣ ಕುಂಬಾರ್ ಸರ್ ಅವರಿಗೂ ಜೊತೆಗೆ ಶರಣ ಸಮರ್ಪಣೆಯನ್ನು ಮಾಡಲು ಆಗಮಿಸಿರ್ತಕ್ಕಂಥ ಬಸವರಾಜ್ ಮಾಳಿಗೆ ಅಣ್ಣಾಜಿಯವರಿಗೂ ಜೊತೆಗೆ ಈ ವೇದಿಕೆಯ ಮುಂಭಾಗದತ್ತ ಅನೇಕ ಬಾಲ್ಕಿಯ ಮುತ್ಸದ್ದಿಗಳು ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಶಂಭುಲಿಂಗ್ ಕಾಮಣ್ಣ ಸರ್ ಅವರು ಜೊತೆಗೆ ಹುಮನಾಬಾದಿಂದ ಆಗಮಿಸ್ತಕ್ಕಂಥ ಜನಪದ ಸಾಹಿತ್ಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಕುಮಾರ್ ನಾರಾಯಣಪೇಟ್ಗವರು ನಮ್ಮ ವಿಜಯಕುಮಾರ್ ಪಾಟೀಲ್ ಅವರಿಗೂ ಜೊತೆಗೆ ವೇದಿಕೆಯ ಮುಂಭಾಗದತ್ತ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗೆ ಅನಂತ ಕೋಟಿಯ ಶರಣಗಳನ್ನು ಸಮರ್ಪಿಸಿ ನನ್ನ ಮಾತುಗಳ ಆಡಲಿಕ್ಕೆ ಆರಂಭ ಮಾಡ್ತೀನಿ. ಅಪ್ಪವ್ರು ಯಾವಾಗಲೂ ನನಗೆ ಸ್ವಾಗತ ಭಾಷಣ ಕೊಡಬೇಕು, ಇಲ್ಲ ಅಂತಂದ್ರೆ ವಂದನೆ ಕೊಡಬೇಕು. ಇವತ್ತು ಅನುಭವಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಸುಮಾರು ಒಂದು 3 ತಾಸು ಮಾತಾಡ್ಬೇಕು ಅಂದ್ಕೊಂಡು ಬಂದಿದ್ದೀನಿ. ದಯವಿಟ್ಟು ನೀವು ಯಾರು ಕುರ್ಚಿ ಬಿಟ್ಟು ಹೇಳಬಾರ್ದು ಅಂತಕ್ಕಂಥ ಹೇಳೋದು ಮುಖಾಂತರ ಹಿಂದ್ಗಡೆ ಕೂತ್ಕೊಂಡವ್ರು ಹೇಳ್ತಾ ಇದ್ದಾರೆ ನಾವು ಹೀಗೆ ಹೋಗ್ಬಿಡ್ತೀವಿ ಅಂತ ಇದ್ದಾರೆ. ಅಪ್ಪವ್ರ ಆದೇಶ ಆಗಿದೆ. ಒಂದು 5 ನಿಮಿಷದಾಗ ಮಾತನ್ನು ಮುಗಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮ ಕೊಡ್ತೀನಿ ಅಂತಕ್ಕಂಥ ಹೇಳೋದು ಮುಖಾಂತರ ಎಲ್ಲಕ್ಕಿಂತ ಮುಖ್ಯವಾಗಿ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಏನು ಅಂದ್ಕೊಳ್ತೀವಿ ಅಂದರೆ ಸಮಾಜದಲ್ಲಿ ರಾಷ್ಟ್ರದಲ್ಲಿ ಬಹಳಷ್ಟು ಎತ್ತರ ಮಟ್ಟಕ್ಕೆ ಹೋಗಬೇಕು ಅಂತಕ್ಕಂಥದ್ದು. ಆ ಸಮಾಜದಲ್ಲಿ ಎತ್ತರ ಮಟ್ಟಕ್ಕೆ ಹೋಗಬೇಕು, ರಾಷ್ಟ್ರದಲ್ಲಿ ಎತ್ತರ ಮಟ್ಟಕ್ಕೆ ಹೋಗಬೇಕು, ನಾನು ಒಂದು ಸಮಾಜಕ್ಕೆ ಏನಾದರೂ ಅಳಿಲು ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಮನೋಭಾವನೆಯನ್ನು ಯಾವಾಗ ಬರ್ತದೆ ಅಂದಾಗ ಆ ಗುರುವಿನ ಸಾನ್ನಿಧ್ಯದಲ್ಲಿ ಯಾವ ವಿದ್ಯಾರ್ಥಿಗಳು ಇರ್ತಾರೋ ಅವರೆಲ್ಲರೂ ಸಮಾಜಕ್ಕೆ ಒಂದು ಅಳಿಲು ಸೇವೆಯನ್ನು ಕೊಡಬಹುದು, ಏನಾದರೂ ಕೊಡುಗೆಗಳನ್ನು ಕೊಡಬಹುದು ಅಂತಕ್ಕಂಥದ್ದು ಹೇಳ್ಬೋದು. ಅದಕ್ಕಾಗಿ ಹೇಳ್ತಾರೆ ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು ಅಂತಕ್ಕಂಥದ್ದು. ಇದನ್ನು ಇವತ್ತು ಯಾಕೆ ಸ್ಮರಣೆ ಮಾಡ್ತಾ ಇದ್ದೀವಿ ಅಂತಂದರೆ ಈ ಭಾಗದಲ್ಲಿ ಅತ್ಯಂತ ಧಾರ್ಮಿಕವಾಗಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡ್ತಕ್ಕಂಥ ಪರಮ ಪೂಜ್ಯ ಮಧ್ಯನಲಿಂಗ ಚಕ್ರವರ್ತಿ ಬಸವಲಿಂಗ ಪಟ್ಟಾಧ್ಯಕ್ಷರ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಗುರುಗಳಾಗಿರ್ತಕ್ಕಂಥ ಹಾನಗಲ್ ಕುಮಾರ್ ಸ್ವಾಮಿಗಳವರ 93ನೇ ಜಯಂತ್ಯೋತ್ಸವ ಅಂಗವಾಗಿ ನಾವು ಮಾತಾಡುವುದೇ ಆಗಿದ್ರೆ ಹೇಳ್ತಾರೆ ನೋಡಿ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅನ್ನೋ ಹಾಗೆ ಯಥಾ ಗುರು ಇರ್ತಾರೆ ಅಥವಾಗಿ ಶಿಷ್ಯರನ್ನು ಬೆಳೆಸ್ತಾರೆ ಅಂತಕ್ಕಂಥಲಿಕ್ಕೆ ಹಾನಗಲ್ ಕುಮಾರಸ್ವಾಮಿಗಳು ಎಷ್ಟು ಬಲಿಷ್ಠರೋ ಅದೇ ರೀತಿಯಾಗಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಹೇಗೋ ಅದೇ ರೀತಿಯಾಗಿ ಮುಂದೆ ಬಸವಲಿಂಗ ಪಟ್ಟದೇವರು ಯಾವೋ ಅದೇ ರೀತಿಯಾಗಿ ಗುರುಬಸವ ಪಟ್ಟದೇವರು ಸಹಿತ ಇವತ್ತು ಕ್ರಿಯಾಶೀಲರಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಸಮಾಜಕ್ಕೆ ಎಲ್ಲ ಜನಾಂಗವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಲಿಕ್ಕೆ ಬಹಳಷ್ಟು ಸಂತೋಷದ ವಿಷಯ ಅಂತಕ್ಕಂಥ ಹೇಳುವ ಮುಖಾಂತರ ನಾವೆಲ್ಲರೂ ಗುರುವಿನ ಸಾನ್ನಿಧ್ಯದಲ್ಲಿ ಬೆಳೀತಾ ಇದ್ದೀವಿ ಅಂತಂದ್ರೆ ನಮ್ಮ ಮಾತುಗಳನ್ನು ಹೆಂಗಿರಬೇಕು ಅನ್ನಲಿಕ್ಕೆ ಒಂದು ಉದಾಹರಣೆ. ಅದಕ್ಕೆ ಬಸವಾದಿ ಶರಣರು ವಚನಗಳನ್ನು ಕೊಟ್ಟರು ಈ ಸಮಾಜಕ್ಕೆ. ವಚನ ಅಂದರೆ ಏನು ಅಂತಕ್ಕಂಥ ನಾವು 3 ಅಕ್ಷರಗಳಲ್ಲಿದೆ ವಚನ ಅಂತಕ್ಕಂಥದ್ದನ್ನು. ವಚನ ಅಂದರೆ ಏನ್ರಿ? ವಚನ, ವಚಿಸುವಲ್ಲಿ ಶುದ್ಧನಾಗಿರು, ಮಾತಾಡ್ತಕ್ಕಂಥದ್ರಲ್ಲಿ ಶುದ್ಧನಾಗಿರು, ಚಲಿಸುವಲ್ಲಿ ಶುದ್ಧರಾಗಿರು, ನಾವು ಹೋಗ್ತಕ್ಕಂಥ ಮಾರ್ಗ ಶುದ್ಧವಾಗಿರಬೇಕು ಅಂತಕ್ಕಂಥ. ನ ಅಂದರೆ ನೋಡ್ತಕ್ಕಂಥ ನಾವು ನೈತಿಕತೆ ದೃಷ್ಟಿ
ಚೆನ್ನಾಗಿರಬೇಕು. ಅದಕ್ಕೆ ವಚನಗಳನ್ನು ಹೇಳಿದ್ರು ಶರಣರು ಅಂತಕ್ಕಂಥ ಹೇಳ್ತೀವಿ. ವಚನ ಅಂದರೆ ಏನು? ಸುಮ್ಮನೆ ಮಾತಿಗೆ ಹೇಳಿಲ್ಲ ಅವರು. ವಚಿಸುವಲ್ಲಿ ಶುದ್ಧನಾಗಿರಬೇಕು. ನಾವು ಮಾತಾಡೋದು ಮಾತು, ಕೃತಿ, ನಡೆ, ನುಡಿ, ಆಚಾರ, ವಿಚಾರ ಯಾವುದು ಶುದ್ಧ ಇರ್ತದೋ ಅದಕ್ಕೆ ವಚನಗಳನ್ನು ಅಂತ ಹೇಳಿದ್ರು. ಅದಕ್ಕಾಗಿ ವಚನ ಅಂದರೆ ಯಾವುದು ಅಂದರೆ ವಚಿಸುವಲ್ಲಿ ಶುದ್ಧನಾಗಿರುವಲ್ಲಿಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಅಂತಕ್ಕಂಥದ ಮೊದಲನೇ ವಚನದ ಅಕ್ಷರದ ಪದದ ಅರ್ಥವನ್ನು ನಾವು ಅರ್ಥ ಮಾಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನ. ವಚನ ಅಂದರೆ ಒಂದನೇ ಅಕ್ಷರ ಮುಗಿತು. ಅಂದರೆ ಮಾತಾಡುವಲ್ಲಿ ನಾವು ಶುದ್ಧನಾಗಿರಬೇಕು ಅಂತ. ಅಂದರೆ ಏನು? ಚಲಿಸುವಲ್ಲಿ ಶುದ್ಧನಾಗಿರಬೇಕು. ಅತ್ತಲಿತ್ತ ಹೋಗದಂತೆ ಹಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಅಂತಕ್ಕಂಥದ್ದು ಆಗಿದೆ. ನಾವು ಹೋಗ್ತಕ್ಕಂಥ ಮಾರ್ಗವು ಸಮಾಜಕ್ಕೆ ಮಾರಕ ಆಗಿರಬಾರ್ದು, ಅಕ್ಕಪಕ್ಕದವ್ರಿಗೆ ಮಾರಕ ಆಗಿರಬಾರ್ದು, ಎಲ್ಲರೂ ಲೇಸ್ ಅನ್ನಬೇಕು ಅಂತಕ್ಕಂಥದ್ದನ್ನು ಆ ಕಡೆ ನಾವು ಹೋಗಬೇಕು ಅನ್ನಲಿಕ್ಕೆ ಚ ಅಂತಕ್ಕಂಥ ಎರಡನೇ ಅಕ್ಷರವನ್ನು ತೋರಿಸ್ತದೆ ಅಂತಕ್ಕಂಥ. ಇನ್ನೊಂದು ನಯನದಲ್ಲಿ ನಮ್ಮ ಮೂರ್ತಿ ತುಂಬಿ ಕೀರ್ತಿ ತುಂಬಿ ಅಂತಕ್ಕಂಥ ಹೇಳ್ತಾರೆ. ನಾವು ನೋಡ್ತಕ್ಕಂಥ ದೃಷ್ಟಿ ಹೇಗಿರಬೇಕು ಅಂತಂದ್ರೆ ನಮ್ಮ ಕಣ್ಣಲ್ಲಿ ನೈತಿಕತೆಯಿಂದ ಕೂಡಿರಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಸೊ ಅದಕ್ಕಾಗಿ ಬಸವಾದಿ ಶರಣರ ವಚನಗಳು ಯಾಕಷ್ಟು ಪ್ರಿಯರಾದರು ಅಂತಂದರೆ ಇವೆಲ್ಲವನ್ನ ಒಳಗಡೆ ಅಡಗಿತ್ತು ಅನ್ನಲಿಕ್ಕೆ ಈ ಉದಾಹರಣೆಗಳನ್ನು ನಾವು ಇಲ್ಲಿ ತಗೊಳ್ಬೋದು. ಹಾಗಾಗಿ ಇವತ್ತು ಹಾನಗಲ್ ಕುಮಾರ ಸ್ವಾಮಿಗಳವರ 93ನೇ ಜನ್ಮದಿನವನ್ನು ಇವರು ಹಾನಗಲ್ ಕುಮಾರ ಸ್ವಾಮಿಗಳು ಸ್ಮರಣೋತ್ಸವದ ಹಾನಗಲ್ ಕುಮಾರ ಸ್ವಾಮಿಗಳ ಸ್ಮರಣೋತ್ಸವದ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಸೇರ್ಕೊಂಡಿದ್ದೀವಿ ಅಂತಂದರೆ ಅವರು ಹಾವೇರಿ ಜಿಲ್ಲೆಯಲ್ಲಿ ಹರಳಹಳ್ಳಿಯಲ್ಲಿ ಜನನವನ್ನು ಆಯಿತು ಅಂತಕ್ಕಂತ ಹೇಳ್ತಾರೆ. ಹಾವೇರಿ ಜಿಲ್ಲೆ ಹರಳಹಳ್ಳಿಯಲ್ಲಿ ಜನನವಾಯಿತು. ಇವರು ಅತ್ಯಂತ ಬಹಳಷ್ಟು ಕಡು ಬಡತನ ಮನೆತನದಲ್ಲಿ ಜನನವಾಯಿತು. ಇವರೊಂದು ಜೋಯಿಸ್ ಅಂತಕ್ಕಂಥ ಹೇಳ್ತಾರಲ್ಲ ಅಂತ ಅವರ ಮನೆತನದಲ್ಲಿ ಇವರು ಜನನ ಆಯಿತು ಅಂತಕ್ಕಂಥ ಹೇಳಿದ್ರು. ಇವರು ತಂದೆ ತಾಯಿಗಳು ಬಸಯ್ಯ ಮತ್ತು ನೀಲಮ್ಮ ಅಂತಕ್ಕಂಥ ಉದರದಲ್ಲಿ ಜನ್ಮವನ್ನು ತಾಳ್ತಾರೆ. ಸೆಪ್ಟೆಂಬರ್ 17, 1867ರಲ್ಲಿ ಇವರು ಜನನ ಆಗ್ತದೆ ಅಂತಕ್ಕಂಥ ಹೇಳ್ತೀವಿ. ಅದೇ ರೀತಿಯಾಗಿ ಮುಂದೆ 7ನೇ ವರ್ಷಕ್ಕೆ ಬಂದಾಗ ಅವರಿಗೆ ವೈರಾಗ್ಯ ಅಂತಕ್ಕಂಥದ್ದನ್ನು ಉತ್ಪತ್ತಿಯಾಗಿ ತನ್ನ ಒಳಗಡೆ ಅಂತರಂಗದಲ್ಲಿರ್ತಕ್ಕಂಥ ಹೇಳ್ತೀವಲ್ಲ ಡಿವೈನ್ ಪವರ್ ಅಂತಕ್ಕಂಥದ್ದನ್ನು, ದೈವಿ ಶಕ್ತಿಗೆ ಅವರು ಹೋಗಿ ಒಳಗಡೆ ಒಂದು ಚೈತನ್ಯವನ್ನು ಏನೋ ಸಮಾಜಕ್ಕೆ ನಾನೊಂದು ಸಂದೇಶವನ್ನು ಕೊಡಬೇಕು ಅನ್ನುವ ದೃಷ್ಟಿಕೋನವಾಗಿ ಇಟ್ಕೊಂಡು ಅವರಲ್ಲಿ ಒಂದು ಚೈತನ್ಯವನ್ನು ಡಿವೈನ್ ಪವರ್ ಅಂತ ಹೇಳ್ತೀವಿ ಅದನ್ನು ಜಾಗೃತವಾಗಿ ಅವ್ರ ಮನೆಯನ್ನು ತ್ಯಜಿಸಿ ಇಡೀ ಸಮಾಜಕ್ಕೆ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಹೊರಡ್ತಾರೆ. ಸೊ ಮುಂದೆ ಹೋಗಿ ಕಜ್ರಿ ಗ್ರಾಮ ಅಂತಕ್ಕಂಥಲ್ಲಿ ಹೋಗಿ ಅವರು ರಾಸಯ್ಯ ಹಿರೇಮಠ ಅಂತಕ್ಕಂಥವ್ರ ಆಶ್ರಯವನ್ನು ಪಡ್ಕೊಂಡು 7ನೇ ಕ್ಲಾಸಿನ ಮುರ್ಕಿ ಅಂತಕ್ಕಂಥದ್ದು ಆವಾಗಿನ ಭಾಷೆ ಇತ್ತಲ್ಲಿ, ಆ ಮುರ್ಕಿ ಅಂತಕ್ಕಂಥ ಭಾಷೆಯಲ್ಲಿ 7ನೇ ಕ್ಲಾಸ್ ಓದಿ ಅವ್ರು ಇತ್ತಿತ್ತರಾಗಿ ಮನೆತನ ಮನೆ ಬಿಟ್ಟಿದ್ರು. ಒಂದು ದಿವಸ ಹಾಗೆ ಮುಂದೆ ಕಜ್ರಿ ಅಂತಕ್ಕಂಥ ಗ್ರಾಮ ಅವರು ಹಾನಗಲ್ ಸ್ವಾಮಿಗಳವ್ರದ ಇದು ಅಂತೀವಲ್ಲ ಅಜ್ಜನ ಮನೆ ಅಂತಕ್ಕಂಥದ್ದನ್ನು ಅಲ್ಲಿ ಹೋಗಿದ್ರು. ಅವ್ರ ತಾಯಿ ಒಂದು ದಿವಸ ಬರ್ತಾರೆ. ಎಲ್ಲಿಗೆ ಅಂತಂತಂದ್ರೆ ಮಗನಿಗೆ ನೋಡ್ಲಿಕ್ಕೆ. ಭಾಳಷ್ಟು ದೊಡ್ಡ ಆತನ 7ನೇ ಕ್ಲಾಸ್ 7 ವರ್ಷದಾಗ ಮನೆ ಬಿಟ್ಟು ಸುಮಾರು 16-17 ವರ್ಷಕ್ಕೆ ಮಗನಿಗೆ ನೋಡ್ಲಕ್ಕಂತಕ್ಕಂಥ ಬರ್ತಾರೆ ತಂದೆ ತಾಯಿ. ಆದರೂ ಸಹಿತ ಅವ್ರು ಹೇಳ್ತಾರೆ, ನಾನು ಸಮಾಜಕ್ಕೆ ಅರ್ಪಣೆ ಆಗಿದ್ದೀನಿ, ನಂದು ಏನಾದರೂ ಸೇವೆ ಇದ್ದರೆ ನಾನು ಸಮಾಜಕ್ಕೆ ಮಾಡ್ತೀನಿ. ಅದಕ್ಕಾಗಿ ನನ್ನ ತಾಯಿ ಮತ್ತು ಮಗುವಿನ ಸಂಬಂಧವನ್ನು ಇವರು ನನ್ನ ಇಡೀ ಸಮಾಜನೇ ನನ್ನ ಕುಟುಂಬ ಇದೆ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳು ಎಲ್ಲರೂ ನನಗೆ ಅವರೇ ತಂದೆ ತಾಯಿ ಆಗ್ತಾರ ಅಂತಕ್ಕಂಥ ನನ್ನ ಪೂರ್ವ ಆಶ್ರಮವನ್ನು ನಾನು ತ್ಯಜಿಸಿದ್ದೀನಿ. ಇಡೀ ಸಮಾಜವೇ ನನ್ನ ಕುಟುಂಬ ಅಂತಕ್ಕಂಥ ಹೇಳಿ ಅವತ್ತಲ್ಲಿ ತಾಯಿ ಭಾಳಷ್ಟು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಆದರೂ ಸಹಿತ ಅಲ್ಲಿಂದ ಅವರು ಬಿಟ್ಟು ಹೋಗ್ತಾರೆ, ಆ ಮಗನಿಗೆ ಬಿಟ್ಟು ಹೋಗ್ತಾರೆ. ಆದರೂ ಸಹಿತ ಮುಂದೆ ಬಂದು ಅವರು ಲಿಂಗದ ಹಳ್ಳಿಗೆ ಅಂತಕ್ಕಂಥದ್ದು ಹೋಗ್ತಾರೆ. ಲಿಂಗದ ಹಳ್ಳಿ ಅಂತಕ್ಕಂಥ ಅಲ್ಲಿ ಲಿಂಗದ ಹಳ್ಳಿಯಲ್ಲಿ ಸಹಿತ ಮತ್ತೊಂದು ಸರಿ ಬಂದರು. ಆದರೂ ಸಹಿತ ಅವರು ಒಪ್ಪಲಿಲ್ಲ, ಮನೆಗೆ ನಡಿ ಅಂತಕ್ಕಂಥದ್ದು ಹೇಳಿದ್ರು ಸಹಿತ ಆ ತಂದೆ ತಾಯಿ ಹೇಳಿದ್ರು, ಆಯ್ತಪ್ಪ ನಿಮ್ಮ ಮನೆಗೆ ನಡಿ, ದೊಡ್ಡವಾಗಿದ್ದೀನಿ, ನಿನ್ನ ಮದುವೆ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ವೈರಾಗ್ಯ ಅಂತಕ್ಕಂಥದ್ದನ್ನು ಒಳಗಡೆಯಿಂದ ಯಾವ ವ್ಯಕ್ತಿಗೆ ನಾನು ಏನಾದರೂ ಸಮಾಜಕ್ಕೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆಯನ್ನು ಬಂತು ಅಂದಾಗ ಯಾರ ಮಾತು ಅವರು ಕೇಳುವುದಿಲ್ಲ. ನಾನು ಒಂದು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮನೋಭಾವನೆ ಇರೋದ್ರಿಂದಾಗಿ ಆ ಲಿಂಗದ ಹಳ್ಳಿಯಲ್ಲಿ ತಂದೆ ತಾಯಿ ಬಂದಾಗ ಸಹಿತ ಅವ್ರಿಗೆ ಮರಳಿ ಮನೆಗೆ ಕಳಿಸ್ತಾರ ಅಂತಕ್ಕಂಥದ್ದನ್ನು
ನೋಡ್ತೀವಿ. ಹಾಗೆ ಮುಂದೆ ನಿಜಗುಣ ಶಿವಯೋಗಿಗಳವ್ರ ಹತ್ರ ಬರ್ತಾರೆ. ಅಲ್ಲಿ ನಿಜಗುಣ ಶಿವಯೋಗಿಗಳ ಹತ್ರ ಬಂದು ಶಾಸ್ತ್ರ ಅಧ್ಯಯನವನ್ನು ಮಾಡ್ತಾರೆ, ತತ್ವಪದಗಳನ್ನು ಅಧ್ಯಯನ ಮಾಡ್ತಾರೆ. ಮುಂದೆ ಹೋಗಿ ಆರೂಢರು ಹುಬ್ಳಿಗೆ ಬರ್ತಾರೆ. ಮತ್ತೆ ಹುಬ್ಳಿಯಲ್ಲಿ ಬಂದಾಗ ಆರೂಢರ ಒಂದು ಶಾಸ್ತ್ರ ಇದರ ಇಟ್ಕೊಂಡು ಶಾಸ್ತ್ರ ಅಧ್ಯಯನವನ್ನು ಮಾಡ್ತಾರೆ. ಆರೂಢರ ಸಿದ್ಧಾರೂಢರು ಅಂತಕ್ಕಂಥ ನಾವು ಕೇಳಿದ್ದೀವಿ. ಅಂಥವ್ರ ಆಶ್ರಯನ ಪಡ್ಕೊಂಡು ಮುಂದೆ 1909ರಲ್ಲಿ ಶಿವಯೋಗ ಮಂದಿರ ಅಂತಕ್ಕಂಥದ್ದನ್ನು ಆರಂಭ ಮಾಡಿ ಈ ಸಮಾಜಕ್ಕೆ ನಾವು ಏನಾದರೂ ಕೊಡುಗೆಗಳನ್ನು ಕೊಡಬೇಕು ಅಂತಂದ್ರೆ ಒಳ್ಳೆಯ ಸ್ವಾಮಿಗಳನ್ನು ನಾವು ತಯಾರು ಮಾಡಬೇಕು ಅನ್ನುವ ದೃಷ್ಟಿಕೋನವಾಗಿಟ್ಕೊಂಡು 1909ರಲ್ಲಿ ಶಿವಯೋಗ ಮಂದಿರವನ್ನು ಆರಂಭ ಮಾಡಿ ಅಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಸಮಾಜಕ್ಕೆ ಸಂದೇಶಗಳನ್ನು ಕೊಡೋಣ ಅಂತಕ್ಕಂಥದ್ದನ್ನು ಮುಂದೆ ಬರ್ತಾರೆ. ಅದೇ ರೀತಿಯಾಗಿ ಮುಂದೆ ಇವರು ಜಡಸಿದ್ದೇಶ್ವರ ಆಶ್ರಮದಲ್ಲಿ ಸಹಿತ ಆಶ್ರಯ ಪಡೆಯುತ್ತಾರೆ ಶಿವಯೋಗ ಹಾನಗಲ್ ಕುಮಾರಸ್ವಾಮಿಗಳವರು. ಮುಂದೆ ಕೊಳ್ಳೇಗಾಲದಲ್ಲಿ ಅನುಷ್ಠಾನ ಕೂತ್ಕೊಂಡಾಗ ಅಲ್ಲಿ ಏನಾಗ್ತದೆ, ಒಂದು ದೊಡ್ಡ ಬೆಟ್ಟ ಇರ್ತದೆ. ಆ ಬೆಟ್ಟದಲ್ಲಿ ಅನುಷ್ಠಾನ ಕೂತ್ಕೊಂಡಾಗ ಅವ್ರಿಗೆ ಮತ್ತಷ್ಟು ವೈರಾಗ್ಯವನ್ನು ಬಂದು, ಹೌದು ಇದು ಏನು ನಿರಾಕಾರ ಆಗಿರ್ತಕ್ಕಂಥ ಈ ಜನ್ಮದಲ್ಲಿ ನಾನೊಂದು ಸಮಾಜಕ್ಕೆ ಏನೋ ಒಂದು ಸಂದೇಶಗಳನ್ನು ಕೊಡಬೇಕು, ನನ್ನ ಕೈಲಾದಷ್ಟು ಅಳಿಲ ಸೇವೆಯನ್ನು ಮಾಡಬೇಕು ಅನ್ನುವ ದೃಷ್ಟಿಕೋನವಾಗಿ ಇಟ್ಕೊಂಡು ಇಲ್ಲಿ ಕೊಳ್ಳೇಗಾಲದಲ್ಲಿ ಅನುಷ್ಠಾನ ಕೂತ್ಕೊಂಡಾಗ ಅವ್ರಿಗೆ ಮತ್ತಷ್ಟು ಶಿವಧ್ಯಾನದಲ್ಲಿ ಭಾಳಷ್ಟು ಮಗ್ನರಾಗ್ತಾರೆ ಅಂತಕ್ಕಂಥ ನಾವು ನೋಡ್ತೀವಿ. ಮುಂದೆ ಹಾನಗಲ್ ಮಠಕ್ಕೆ ಬರ್ತಾರೆ. ಬಂದು ಅಲ್ಲಿ ಒಳ್ಳೆ ಸಂಸ್ಕೃತ ಪಾಠ ಶಾಲೆಯನ್ನು ಆರಂಭ ಮಾಡ್ತಾರೆ. ಮೊದಲನೇದಾಗಿ ಅಲ್ಲಿ ಆರಂಭ ಮಾಡಿದಾಗ ಮುಂದೆ ಭಾಳಷ್ಟು ಕಡು ಬಡತನ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತನ್ನ ಮಠಕ್ಕೆ ಕರ್ಕೊಂಡು ಬಂದು ಪ್ರಸಾದ ಫ್ರೀಯಾಗಿ ಉಚಿತವಾಗಿ, ಶಿಕ್ಷಣವೂ ಉಚಿತವಾಗಿ, ಆವಾಗ ಬಹಳಷ್ಟು ಮೇಲು ಕೀಳು ಅಂತಕ್ಕಂಥದ್ದನ್ನು ಬಹಳಷ್ಟು ತಾಂಡವಾಡ್ತಿತ್ತು ಸಮಾಜದಲ್ಲಿ. ಅಂಥ ಸಂದರ್ಭದಲ್ಲಿ ಸಹಿತ ಹಾನಗಲ್ ಸ್ವಾಮಿಗಳವರು ದೂರದೃಷ್ಟಿ ಎಷ್ಟು ಅಂತಂದಾಗ ಇಡೀ ಸಮಾಜದಲ್ಲಿ ಮೇಲು ಕೀಳು ಅಂತಕ್ಕಂಥ ಭಾವನೆಯನ್ನು ತೊಡೆದುಹಾಕಬೇಕು ಅಂತಕ್ಕಂಥದ್ದನ್ನು ಇಟ್ಕೊಂಡು ಅನೇಕ ಕೆಲವು ವಿದ್ಯಾರ್ಥಿಗಳನ್ನು, ಅಂಧ ಮಕ್ಕಳನ್ನು ತನ್ನ ಇದರಲ್ಲಿ ಗರಡಿಯಲ್ಲಿ ಇಟ್ಕೊಂಡು ಅವ್ರಿಗೆ ಸಂಸ್ಕೃತವನ್ನು ಕಲಿಸೋದ್ರ ಮುಖಾಂತರ ಜೊತೆಗೆ ಸಂಗೀತದ ಇದನ್ನು ಕಲಿಸ್ತಾರೆ, ಸಂಗೀತವನ್ನು ಕಲಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ಇಂದೋರ್ ಅಂತಕ್ಕಂಥದ್ದಲ್ಲಿ ಇಲ್ಲಿ MP ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥದ್ದನ್ನು ಅಲ್ಲೊಬ್ಬ ಮುಸ್ಲಿಮ ಸಂಗೀತಗಾರ ಇರ್ತಾನೆ. ಮುಸ್ಲಿಂ ಸಂಗೀತಗಾರ ಇದ್ದರೂ ಸಹಿತ ಅವ್ರ ಮಠಕ್ಕೆ ಕರೆಸಿ ಆ ಮುಸ್ಲಿಂ ಸಂಗೀತಗಾರರ ಏನು ಒಂದು ಇದು ಅಂತಂದರೆ ತಾಕೀತು ಅಂತಂದರೆ, ನನಗೆ ಬಂದಾಗ ನೀವು ಅಲ್ಲಿ ಜಾಗ ಕೊಡಬೇಕು, ನನಗೊಂದು ಮಸೀದಿ ಕಟ್ಕೊಳ್ಳೋಕೆ ಜಾಗ ಕೊಟ್ಟು ನಾನು ನಿಮ್ಮ ಹುಡುಗರಿಗೆ ಶಿಕ್ಷಣವನ್ನು ಕೊಡ್ತೀನಿ, ಸಂಗೀತವನ್ನು ಕಲಿಸ್ತೀನಿ ಅಂತಕ್ಕಂಥ ಹೇಳ್ತಾರೆ. ಆದರೆ ಹೌದಪ್ಪ, ನಮ್ಮ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಆಸಕ್ತರಿದ್ದಾರೆ ಸಂಗೀತ, ಆದರೂ ನೀ ಬಾ ಅಂತಕ್ಕಂಥದ್ದನ್ನು ಅವರು ಜಾಗ ಕೊಡ್ತಾರೆ. ಅದಾದಮೇಲೆ ಅವನಿಗೆ ಏನಾಗ್ತದೆ, ಮುಸ್ಲಿಂ ವಿದ್ಯಾರ್ಥಿ ಇರೋದ್ರಿಂದಾಗಿ ಅವನಿಗೆ ಏನಾಗ್ತದೆ ಅಂದರೆ ಸ್ವಲ್ಪ ಮಾಂಸಾಹಾರ ತಿಂತಕ್ಕಂಥದ್ದನ್ನು ರೂಢಿ ಪದ್ಧತಿ ಇರ್ತದೆ. ಆದರೆ ಸಹಿತ ಗುರುಗಳು ಎಲ್ಲದಕ್ಕೂ ಒಪ್ಕೊಳ್ತಾರೆ. ಆದರೆ ಸಹಿತ ಇಲ್ಲಿ ಶಿವಯೋಗ ಮಂದಿರದಾಗ ಇದಕ್ಕೆ ನಾವು ಆಸ್ಪದ ಕೊಡೋದಿಲ್ಲ, ನಿನಗೆ ಬೇಕಾಗಿರ್ತಕ್ಕಂಥದ್ದು ಯಾರು ಮಾಡ್ತಾರೆ ಅಲ್ಲಿ ಮನೆಗೆ ಕಳಿಸಿ ನೀನು ಮತ್ತೆ ಸ್ನಾನ ಮಾಡ್ಕೊಂಡು ನೀವು ಬರ್ಬೋದು ಅಂತಕ್ಕಂಥದ್ದನ್ನು ಅವಾಗ ಹೇಳಿದಾಗ ಏನಾಗ್ತದೆ ಅಂದ್ರೆ ಆನೆ ಮುಸ್ಲಿಮ್ದು ಸಂಗೀತಗಾರ ಏನು ಮಾಡ್ತಾನಂದ್ರೆ ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಂಡು ಮಾಂಸಾಹಾರ ತಿನ್ನುವುದನ್ನು ಸಹಿತ ಅವನೇ ನಿಶ್ಚಿಂತಾಗಿ ಬಿಟ್ಟು ಮತ್ತು ಈ ಹಾನಗಲ್ ಕುಮಾರಸ್ವಾಮಿಗಳ ಶ್ರೀಮಠಕ್ಕೆ ಬಂದು ಸಂಗೀತ ಸೇವೆಯನ್ನು ಕೊಟ್ಟು ಭಾಳಷ್ಟು ನಿದರ್ಶನಗಳನ್ನಾಗಿದ್ದಾವೆ. ಇವತ್ತಿನ ಪುಟ್ಟರಾಜ ಗವಾಯಿಗಳಾಗಿರ್ಬೋದು, ಇಂಥವರೆಲ್ಲ ಹಾನಗಲ್ ಸ್ವಾಮಿಗಳವರ ಗರಡಿಯಲ್ಲಿ ಬೆಳೆದು ಇವತ್ತು ನಮ್ಮ ಭಾರತದಂತ ಅವರ ಹೆಸರನ್ನು ಪಸರಿಸಿಕೊಂಡಿದ್ದಾರೆ ಅಂತಕ್ಕಂಥ ಸಹಿತ ನಾವು ಹೇಳ್ಬೋದು. ಅದೇ ಮುಂದೆ ಅನೇಕ ಉಚಿತ ಪ್ರಸಾದ ನಿಲಯಗಳು ತೆಗೆದುಕೊಂಡು ಇನ್ನೂ ಸಹಿತ ನಾವು ಭಾಲ್ಕಿ ಹಿರೇಮಠ ಅಂದ ತಕ್ಷಣ ನಾವೆಲ್ಲ ಹಾನಗಲ್ ಕುಮಾರೇಶ್ವರ ಉಚಿತ ಪ್ರಸಾದನದಲ್ಲಿ ಬೆಳೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತಿಗೆ ಸಹಿತ ನಾವು ಅಲ್ಲಿ ಜಯಘೋಷ ಹಾಕಬೇಕಾದ್ರೆ ಹಾನಗಲ್ ಕುಮಾರೇಶ್ವರ ಉಚಿತ ಪ್ರಸಾದ ನಿಲಯ ಅಂತಕ್ಕಂಥ ಹಾಕ್ತೀವಿ. ಅಂಥ ಗುರುಗಳ ಇವತ್ತು ಸ್ಮರಣೋತ್ಸವವನ್ನು ನಾವು ಆಚರಣೆ ಮಾಡ್ತಕ್ಕಂಥ ನಿಜಕ್ಕೂ ಹೆಮ್ಮೆ ಅಂತಕ್ಕಂಥ ಹೇಳೋದ್ರ ಮುಖಾಂತರ ಮುಂದೆ ಅವರು ಫೆಬ್ರವರಿ 1930ರಲ್ಲಿ ಅವ್ರೇನಾಗ್ತಾರಂದ್ರೆ ಕೊನೆ ಉಸಿರನ್ನು ಎಳಿತಾರೆ. ಅದೇ ರೀತಿಯಾಗಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಸಹಿತ ಹಾನಗಲ್ ಕುಮಾರಸ್ವಾಮಿಗಳವರ ಶಿಷ್ಯರಾಗಿ ಈ ಕಡೆ ಈ ಭಾಗಕ್ಕೆ ಬಂದು ಅಲ್ಲಿ ಹೇಗೆ ಶಿವಯೋಗ ಮಂದಿರವನ್ನು ಆರಂಭ ಮಾಡಿದ್ರು ಹಾನಗಲ್ ಕುಮಾರಸ್ವಾಮಿಗಳವರು, ನಮ್ಮ ಬೀದರ ಜಿಲ್ಲೆಯಲ್ಲಿ
ಒಂದು ಶಿವಯೋಗ ಮಂದಿರ ಭಾಲ್ಕಿ ಹಿರಮಠ ಅಂತಕ್ಕಂಥದ್ದನ್ನು ಇಲ್ಲಿ ಯಾವುದೇ ಮೇಲು ಕೀಳು ಅನ್ನಲಾರದೆ ಸಮಾಜಕ್ಕೆ ನಾವು ಸನ್ಮಾರ್ಗವನ್ನು ಕೊಡ್ತಕ್ಕಂಥ ಶಿವಯೋಗ ಮಂದಿರ ಯಾವುದು ಅಂದರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮಾಡಿರ್ತಕ್ಕಂಥ ಈ ಹಾನಗಲ್ ಕುಮಾರಿ ಉಚಿತ ಪ್ರಸಾದ ನಿಲಯವು ಸಹಿತ ಅಂತಕ್ಕಂಥ ನಾವು ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತದೆ ಅಂತಕ್ಕಂಥ ತಿಳ್ಕೊಳ್ಳೋದ್ರ ಮುಖಾಂತರ ಇನ್ನೊಂದು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಯಾವಾಗಲೂ ಇವು ಸಮಾಜಕ್ಕೆ ಮಾರಕ ಆಗಲಾರ್ದ ಮಾತುಗಳನ್ನು ಆಡಬೇಕು ಹೇಳಬೇಕು ಅಂತೀವಿ. ಯಾವ ವ್ಯಕ್ತಿಗೆ ಸಂಸ್ಕಾರವನ್ನು ಇರುವುದಿಲ್ಲೋ ಆ ವ್ಯಕ್ತಿಗಳೆಲ್ಲ ಸಮಾಜಕ್ಕೆ ಘಾತಕರು ಮಾರಕಗಳನ್ನು ಹಾಕ್ತಾರೆ ಅಂತಕ್ಕಂಥ ಹೇಳ್ತೀವಿ. ಅದಕ್ಕಾಗಿ ಹೇಳ್ತಾರೆ ನಾವು ಸಂಸ್ಕಾರಯುತವಾಗಿರ್ತಕ್ಕಂಥ ಪೂಜ್ಯರಲ್ಲಿ ನಾವು ಬೆಳೆದಿವಿ ಅಂತಂದರೆ ಮಾತುಗಳನ್ನು ಆಡಬೇಕು, ಮನಸ್ಸಿಗೆ ಮುಟ್ಟಬೇಕು, ಮಾತುಗಳನ್ನು ಆಡಬೇಕು, ಮನಸ್ಸಿಗೆ ಮುಟ್ಟಬೇಕು, ಎದೆಗೆ ತಟ್ಟಬೇಕು, ನಮ್ಮ ಭಾವನೆಗಳಿಗೆ ಸ್ಪರ್ಶಿಯಾಗುವ ರೀತಿಯಲ್ಲಿ ಮಾತುಗಳನ್ನು ಆಡಬೇಕು ಅಂತಕ್ಕಂಥ. ಅದು ಯಾವಾಗ ಸಾಧ್ಯ ಅಂತಂದರೆ ನಾವು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಗರಡಿಯಲ್ಲಿ, ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಗರಡಿಯಲ್ಲಿ ಬೆಳೀತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೆ ಅಂಥ ಒಂದು ಸಂಸ್ಕಾರವೂ ಇದೆ. ಜೊತೆಗೆ ಭಾಲ್ಕಿಯ ಸಂಪೂರ್ಣವಾಗಿ ಈ ಡಾಕ್ಟರ್ ಚನ್ನಬಸವ ಪಟ್ಟದೇವರ, ಬಸವಲಿಂಗ ಪಟ್ಟದೇವರ ಆಶೀರ್ವಚನವನ್ನು ಭಾಳಷ್ಟು ಕೇಳಿ ಈ ಭಾಲ್ಕಿಯ ಭೂಮಿನೇ ಒಂದು ಪುಣ್ಯ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು ಅಂತಕ್ಕಂಥ ಹೇಳೋದು ಮುಖಾಂತರ ಅಪ್ಪಾಜಿಯವರು ಯಾವಾಗಲೂ ಒಂದೊಂದೇ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಿದ್ರು. ಆದರೂ ಸಹಿತ ಒಂದು ಮಾತು ಹೇಳಿ ನಾನು ಭಾಷಣಕ್ಕೆ ಮಾತಿಗೆ ವಿರಾಮ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳೋದು ಮುಖಾಂತರ ಅದಕ್ಕೆ ಹೇಳ್ತಾರೆ, ಜಗತ್ತಿನಲ್ಲಿ ಮನುಷ್ಯ ಆಗಿರ್ತಕ್ಕಂಥವನು ಈ ಒಂದು ವಚನದ ಮೇಲೆ ಇದೇನೋ ಅಂತಕ್ಕಂಥದ್ದನ್ನು ನಮಗೆ ನಾವು ತರ್ಕ ಮಾಡಿಕೊಂಡಿದ್ದಾಗ ಗುರುತಾಗ್ತದೇನೋ ಅನ್ನಿಸ್ತದೆ. ವ್ಯಾಧ್ಯಾನೊಂದು ಮೊಲನ ಕಂಡರೆ ಸಲುವ ಹಾಗಕ್ಕೆ ಬೆಲೆಗೆ ಇವರಯ್ಯ, ನೆಲನಾಳದನೆ ಹಣನೆಂದರೆ ಒಂದು ಅಡಿಕೆಗೂ ಕೊಂಬಾರಿಲ್ಲೋ ಸಲೆ ನಂಬು ಅಂತಕ್ಕಂಥ ಹೇಳ್ತೀವಿ. ನಾವು ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದಾಗ ಅನೇಕರು ಅಲೆಕ್ಸಾಂಡರ್, ಅರಿಸ್ಟಾಟಲ್, ಪ್ಲೇಟೋ ಇವರೆಲ್ಲ ಹೆಸರುಗಳನ್ನು ತಗೊಳ್ತೀವಿ. ಆದರೂ ಸಹಿತ ಅನೇಕರು ಹೇಳ್ತಾರೆ ನಾವು ಸತ್ತಾಗ ಏನು ತೆಗೆದುಕೊಂಡು ಹೋಗೋದಿಲ್ಲ, ಏನಾದರೂ ಕೊಡುವುದಿತ್ತಂತಾರೆ ಅದಕ್ಕೆ ಹೇಳ್ತಾರೆ ಸರ್ವಜ್ಞನು, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತ್ತನ ಬೇಡ ಅಂತಕ್ಕಂಥದ್ದನ್ನು. ಸೊ ಹಾಗಾಗಿ ಈ ವಚನದಿಂದ ನಾವೇನು ಅರ್ಥೈಸ್ಕೊಳ್ಬೇಕು ಅಂದರೆ ವ್ಯಾಧ್ಯಾನೊಂದು ಮೊಲನ ಕಂಡರೆ ಸಲುವ ಹಾಗಕ್ಕೆ ಬಲಿಗೆ ಇವರಯ್ಯ. ಒಬ್ಬ ಬೇಟೆಗಾರ ಅಡವಿಗೆ ಹೋಗಿ ಒಂದು ಮೊಲಕ್ಕೆ ಬೇಟೆಯಾಡಿ ತಗೊಂಡು ಬಂದನು ಅಂದರೆ ಅಲ್ಲಿ ಇಲ್ಲಿ ಯಾರಾದರೂ ಅದಕ್ಕೆ ಬೆಲೆ ಕಟ್ತಾರೆ. ವ್ಯಾಧ್ಯಾನೊಂದು ಮೊಲನ ಕಂಡ್ರೆ ಸಲುವ ಹಾಗಕ್ಕೆ ಬಲಿಗೆ ಇವರಯ್ಯ, ನೆಲನಾಳದನೆ ಹೆಣನೆಂದರೆ ಒಂದು ಅಡಿಕೆಗೂ ಕೊಂಬೂರಿಲ್ಲ. ಇಡೀ ಜಗತ್ತಿನ ಇತಿಹಾಸವನ್ನು ನಾವು ತೆಗೆದು ನೋಡಿದ್ವಿ ಅಂದರೆ ಅನೇಕರು ಬರ್ತಾರೆ. ಅಲೆಕ್ಸಾಂಡರ್ ಬರ್ತಾರೆ, ಅರಿಸ್ಟಾಟಲ್, ಪ್ಲೇಟೋ, ಈ ಕಡೆ ಗಜ್ನಿ, ಘೋರಿ, ಇವರೆಲ್ಲ ಇತಿಹಾಸಗಳನ್ನು ತೆಗೆದು ನೋಡಿದ್ವಿ ಅಂದರೆ ಅವ್ರು ಏನು ತೊಗೊಂಡು ಹೋಗಿದ್ರು ಅಂತಂದ್ರೆ ಸಮಾಜಕ್ಕೆ ಏನು ಕೊಟ್ಟು ಹೋಗಿದ್ರು, ಏನು ಸಂದೇಶವನ್ನು ನೀಡಿ ಹೋಗಿದ್ರು ಅಂತಂತಂದರೆ ಒಳ್ಳೆಯದು ಕೊಟ್ಟಿದ್ದರನ್ನ ಅವ್ರನ್ನ ನೆನೆಸ್ತೀವಿ, ಕೆಟ್ಟದ್ದು ಕೊಟ್ಟಿದ್ದವ್ರನ್ನ ದೂಷಿಸ್ತೀವಿ. ಅದಕ್ಕೆ ಈ ಸಮಾಜದಲ್ಲಿ ಬರ್ತಕ್ಕಂಥದ್ದು ಎರಡೇ, ಒಂದು ವಿಖ್ಯಾತಿ, ಇನ್ನೊಂದು ಕುಖ್ಯಾತಿ ಅಂತಕ್ಕಂಥದ್ದನ್ನು. ಸೊ ಅದಕ್ಕಾಗಿ ಇವರೆಲ್ಲ ಈಗ ವಿಖ್ಯಾತಿಗಳಲ್ಲಿ ಬಸವಣ್ಣ, ಬುದ್ಧ, ಅಂಬೇಡ್ಕರ್ ಇವರೆಲ್ಲ ವಿಖ್ಯಾತಿಗಳಲ್ಲಿ ಬರ್ತಾರೆ ಅಂತಕ್ಕಂಥದ್ದು. ಕುಖ್ಯಾತಿ ಅಂತಂದರೆ ವೀರಪ್ಪನ್ ಅಂತಕ್ಕಂಥದ್ದನ್ನು, ಲಾಡೇನ್ ಅಂತಕ್ಕಂಥವ್ರು ಇವರೆಲ್ಲ ಕುಖ್ಯಾತಿಗಳಲ್ಲಿ ಬಂದಿರ್ತಾರೆ. ಸೊ ಅದಕ್ಕಾಗಿ ಅವ್ರಿಗೆ ಒಳ್ಳೆಯ ಸನ್ಮಾರ್ಗ ಸಂಸ್ಕಾರವನ್ನು ದೊರೆದೇ ಇದ್ದ ಸಂದರ್ಭದಲ್ಲಿ ಸಮಾಜಕ್ಕೆ ಘಾತಕರಾಗ್ತಾರೆ ಅಂತಕ್ಕಂಥದ್ದನ್ನು ನಾವು ಅರ್ಥೈಸಿಕೊಳ್ಳೋದ್ರ ಮುಖಾಂತರ ಕೊನೆಯದಾಗಿ ಮನುಷ್ಯನಾಗಿರ್ತಕ್ಕಂಥವ್ರು ನಾವೇನು ತಿಳ್ಕೊಳ್ತೀವಿ ಅಂತಂದರೆ ನಮ್ಮಷ್ಟಕ್ಕೆ ನಾವೇ ಬಹಳಷ್ಟು ತಿಳ್ಕೊಂಡಿದ್ದೀವಿ ಅಂತಂದ್ರೆ ಬಹಳಷ್ಟು ಸಮಸ್ಯೆಗಳಾಗಿ ನಾವು ಒಳಗಾಗ್ತೀವಿ. ಉದಾಹರಣೆಗೆ ಯಾವುದು ಅಂತಕ್ಕಂಥ ನಾವಿಲ್ಲಿ ಪ್ರಶ್ನೆ ಮಾಡ್ಕೊಂಡಿದೆ ಆಗಿದ್ರೆ ನೀವೆಲ್ಲರೂ ಕೇಳಿದಿರಿ ಕವಿರತ್ನ ಕಾಳಿದಾಸ ಅಂತಕ್ಕಂಥದ್ದು. ಕವಿರತ್ನ ಕಾಳಿದಾಸ ಅಂತಂದರೆ ಬಹಳಷ್ಟು ಅದ್ಭುತ ವ್ಯಕ್ತಿ. ಹಾಗಾಗಿ ಒಂದು ದಿವಸ ಕವಿರತ್ನ ಕಾಳಿದಾಸ ನಾನು ಬಹಳಷ್ಟು ಪಾಂಡಿತ್ಯ ಇದೆ, ನಾನೇ ಬಲಿಷ್ಠ, ನಾನೇ ಜ್ಞಾನಿ ಅಂತಕ್ಕಂಥ ತಿಳ್ಕೊಂಡು ಒಂದು ದಿವಸ ಹೀಗೆ ಪ್ರವಾಸಿಗೆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಾಯ್ತು ಅಂತಂದರೆ ಅವನಿಗೆ ಸ್ವಲ್ಪ ನೀರಡಿಕೆ ಆಗಿತ್ತು. ನೀರಡಿಕೆ ಆದಾಗ ಒಂದು ಹಳ್ಳಿಯಲ್ಲಿ ಬಾವಿಯಲ್ಲಿ ನೀರು ಸೇರ್ತಾ ಇದ್ಳು ಅಜ್ಜಿ. ನೀರು ಸೇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನೀರಡಿಕೆ ಆಗಿತ್ತು. ಅಜ್ಜಿ ಒಂದು ಲೋಟ ನೀರು ಕೊಡಬಹುದಾ ಅಂತ ಕೇಳಿದ್ರು. ಆಯ್ತಪ್ಪ ಕೊಡ್ತೀನಿ, ನಿಂದು ಪರಿಚಯ ಹೇಳು, ನಾನು ನೀರು ಕೊಡ್ತೀನಿ ಅಂತಕ್ಕಂಥ ಹೇಳ್ತಾರೆ ಸಂದರ್ಭದಲ್ಲಿ ನೀನು ಪರಿಚಯ ಹೇಳು, ನಾನು ನೀರು ಕೊಡ್ತೀನಿ ಅಂತ ಹೇಳಿದ್ರು ಅಂತ ಅಜ್ಜಿ. ಇಲ್ಲ, ನಾನೊಬ್ಬ ಪ್ರವಾಸಿಗ ಇದ್ದೀನಿ ಅಂತ ಹೇಳಿದನಂತವ. ಯಾರು? ಕವಿರತ್ನ ಕಾಳಿದಾಸ, ಮೇಧಾವಿ. ಇಲ್ಲ, ನೀನು ಪರಿಚಯ ಹೇಳು, ನಾನು ನೀರು ಕೊಡ್ತೀನಿ ಅಂತ. ಇಲ್ಲ, ನಾನೊಬ್ಬ ಪ್ರವಾಸಿಗ ಇದ್ದೀನಿ. ನೀನು ಹೇಗೆ ಪ್ರವಾಸಿಗ ಆಗ್ತೀಯಪ್ಪ? ಇಡೀ ಜಗತ್ತಿನಲ್ಲಿರ್ತಕ್ಕಂಥವ್ರು ಇಬ್ಬರೇ,
ಪ್ರವಾಸಿಗರು ಇಬ್ಬರೇ ಯಾರ ಜಗತ್ತಿನಲ್ಲಿ, ನೀ ಯಾವ ಪ್ರವಾಸಿಗ ಆಗ್ತೀ ಅಂತ. ನಾನು ಇಲ್ಲಿ ಊರಿಂದ ಮತ್ತೊಂದು ಊರಿಗೆ ಹೋಗ್ತಾ ಇದ್ದೀನಿ, ನಾನು ಪ್ರವಾಸಿಗ ಅಂತ ಹೇಳೋಣ. ನೀ ಪ್ರವಾಸಿಗಿಲ್ಲ, ನಿಜವಾದ ಹೆಸರು ಹೇಳು, ನನಗೆ ನೀರು ಕೊಡ್ತೀನಿ, ಇಲ್ಲ ಕೊಡುವುದಿಲ್ಲ. ಹೌದು, ಮತ್ತು ನಾನು ಪ್ರವಾಸಿ ನೀನೇ ಹೇಳು ಅಂತಂದಾಗ ಈ ನಿಜವಾದ ಪ್ರವಾಸಿಗ ಯಾರು ಅಂತಂದರೆ ಒಂದು ಸೂರ್ಯ, ಇನ್ನೊಂದು ಚಂದ್ರ. ಪ್ರವಾಸಿಗ ಅಂದ್ರೇನು, ನಿರಂತರವಾಗಿ ಹೋಗ್ತಾ ಇರಬೇಕು. ನೀ ಇಲ್ಲಿ ಆಯಾಸ ಆಯ್ತಂದ್ರೆ ಇಲ್ಲೇ ಇದ್ದು ಬಿಡ್ತಿ. ಸೊ ಹಾಗಾಗಿ ನೀನು ನಿಜವಾದ ಪ್ರವಾಸಿಗಲ್ಲ, ನೀನು ನಿಜವಾದ ಪರಿಚಯ ಹೇಳಾರ್ದೆ ನಾನು ನೀರು ಕೊಡುವುದಿಲ್ಲ ಅಂತಕ್ಕಂತ ಹೇಳಿದಾಗ ಅವ ಸ್ವಲ್ಪ ದಿಗ್ಭ್ರಮೆಯಾಗಿ, ಹೌದಾ ಅಜ್ಜಿ ಕರೆಕ್ಟು, ನೀ ಹೇಳೋದೆ, ನಾನೊಬ್ಬ ಅತಿಥಿ ಇದ್ದೀನಿ, ಈಗಲ್ಲ ಆದರೂ ನೀರು ಕೊಡಬಹುದಾ ಅಂತ ಕೇಳಿ. ನೀ ಹೇಗೆ ಅತಿಥಿ ಆಗ್ತೀಯಪ್ಪ? ಜಗತ್ತಿನಲ್ಲಿ ಇರ್ತಕ್ಕಂಥವ್ರು ಇಬ್ಬರೇ ಅತಿಥಿ. ಅದು ಯಾರು ಅಂತ ಕೇಳಿದಾಗ ಒಂದು ಯೌವನ, ಇನ್ನೊಂದು ಮುಪ್ಪು. ಅತಿಥಿಗಳು ಬಂದಾಗ ಹೋಗಲೇಬೇಕಲ್ಲ, ಇರ್ಲಿಕ್ಕಂತೂ ಬರೋಂಗಿಲ್ಲ. ಸೊ ಅದಕ್ಕಾಗಿ ಯೌವನ ಬರ್ತದೆ, ಪ್ರತಿಯೊಬ್ಬರಿಗೆ ಯೌವನ ಬರ್ತದೆ, ಮುಪ್ಪು ಬರ್ತದೆ. ಅದಕ್ಕಾಗಿ ಈ ಜಗತ್ತಿನಲ್ಲಿ ಇರ್ತಕ್ಕಂಥವ್ರು ಇಬ್ಬರೇ ಅತಿಥಿಗಳು, ಒಬ್ಬರು ಒಂದು ಯೌವನ, ಇನ್ನೊಂದು ಮುಪ್ಪು ಅಂತ ಹೇಳಿದ್ರು. ಹೌದಲ್ಲ, ಸ್ವಲ್ಪ ನಾನು ಇಷ್ಟು ಪಂಡಿತ ಇದ್ದರು ಅಜ್ಜಿ ಮಾತಿಗೆ ನನಗೆ ಸ್ವಲ್ಪ ಇದು ಆಗ್ತಾ ಇದ್ದಿಲ್ಲ. ಹೌದು ಅಜ್ಜಿ, ನಾನು ಅತಿಥಿನೂ ಇಲ್ಲ, ನಾನೊಬ್ಬ ಹಠವಾದಿ ಇದ್ದೀನಿ, ಈಗಲಾದರೂ ನೀರು ಕೊಡಬಹುದಾ? ನೀ ಹೇಗೆ ಹಠವಾದಿ ಆಗ್ತೀಯಪ್ಪ? ನೀರು ಜಗತ್ತಿನಲ್ಲಿರ್ತಕ್ಕಂಥವ್ರು ಇಬ್ಬರೇ ಹಠವಾದಿಗಳು. ಯಾರು ಅವರು ಅಂತಂದಾಗ ಒಂದು ತಲೆ ಕೂದಲು, ಇನ್ನೊಂದು ಉಗುರು. ನೀವು ಎಷ್ಟು ಕಟ್ ಮಾಡಿರಿ ತಲೆ ಕೂದಲಿಗೆ ಮತ್ತೆ ಬೆಳೆಯುವುದೇ, ನೀವು ಉಗುರನ್ನು ಕಟ್ ಮಾಡಿರಿ ಮತ್ತು ಅದನ್ನು ಬೆಳೆಯುವುದೇ. ಹೌದು, ಅವಾಗ ದಿಗ್ಭ್ರಮೆಯಾಗಿ ಏನಿದೆ ಅಜ್ಜಿ ಹೀಗೆ ಹೇಳ್ತಾಳೆ. ಇಲ್ಲ ಅಲ್ಲ ಅಜ್ಜಿ, ನಾನೊಬ್ಬ ಸಹನಶೀಲ ಇದ್ದೀನಿ, ನನಗೆ ನೀರಡಿಕೆ ಆಗಿದೆ, ನೀರು ಕೊಡು ಅಂತಕ್ಕಂಥ ಮತ್ತೆ ತಾಕೀತು ಮಾಡ್ತಾನೆ. ಈ ಜಗತ್ತಿನಲ್ಲಿರ್ತಕ್ಕಂಥವ್ರು ಇಬ್ಬರೇಪ್ಪ ಸಹನಶೀಲರು. ನೀ ಯಾವ ಸಹನಶೀಲ ಅಂತಂದಾಗ ಒಂದು ಭೂಮಿ ತಾಯಿ, ಇನ್ನೊಂದು ವೃಕ್ಷ. ನೀನು ಎಷ್ಟೇ ಕಲ್ಲು ಹೊಡಿ ಮತ್ತೆ ಹಣ್ಣು ಕೊಡ್ತದೆ, ನೀನು ಎಷ್ಟೇ ತಪ್ಪು ಮಾಡು ಮತ್ತು ಭೂಮಿಯನ್ನು ಸಹನೆಯನ್ನು ಮಾಡಿಕೊಡ್ತದೆ. ಅದಕ್ಕಾಗಿ ನೀನು ನಿಜವಾದ ಪರಿಚಯ ಹೇಳು, ನಿನಗೆ ನಾನು ನೀರು ಕೊಡ್ತೀನಿ, ಅಲ್ಲಿವರೆಗೂ ಕೊಡುವುದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾಳೆ ಅಜ್ಜಿ. ಹೌದಾ, ಅವ ಲಾಸ್ಟಿಗೆ ಸಿಟ್ಟಿಗೆ ಬಂದು ಲಾಸ್ಟ್ ಹೇಳ್ತಾನೆ, ನಾನೊಬ್ಬ ಮೂರ್ಖ, ನಾನು ಮೂರ್ಖ ಇದ್ದೀನಿ ಅಜ್ಜಿ, ನನಗೆ ನೀರು ಕೊಡು, ಇಲ್ಲಾಂದ್ರೆ ನನಗೆ ಆಯಾಸ, ನೀರಡಿಕೆ ಆಗಿದೆ, ಇಲ್ಲ ಸಾಯ್ತೀನಿ ಅಂತ ಅಂದ. ನಾನು ನೀ ಹೇಗೆ ಮೂರ್ಖ ಆಗ್ತಿ? ಜಗತ್ತಿನಲ್ಲಿರ್ತಕ್ಕಂಥವ್ರು ಇಬ್ಬರೇ ಮೂರ್ಖರು. ಮತ್ತು ದಿಗ್ಭ್ರಮೆ. ಯಾರು? ಕವಿರತ್ನ ಕಾಳಿದಾಸ ಮೇಧಾವಿ ಪಂಡಿತ ಇದ್ದರೂ ಸಹಿತ ಅವನಿಗೆ ದಿಗ್ಭ್ರಮೆಯಾಗಿ ಒಂದು ನಿಮಿಷ ಕಣ್ಣು ಮುಚ್ಚಿ ಕಣ್ಣು ತೆರಿತನ. ಆವಾಗ ಈ ಜಗತ್ತಿನಲ್ಲಿ ಇಬ್ಬರೇ ಮೂರ್ಖರು ಅಂತಂದಾಗ ಅವ್ರು ಯಾರು ಅಂದಾಗ, ರಾಜ್ಯವನ್ನು ಆಳ್ವಿಕೆಯನ್ನು ಮಾಡದೆ ಬರಲಾರ್ದವನ ಒಬ್ಬ ಅರಸ, ಅದಕ್ಕೆ ಹೇಳ್ತಕ್ಕಂಥ ಒಬ್ಬ ಮೂರ್ಖ ಮಂತ್ರಿ, ಅವರೇ ಇಬ್ಬರು ಆಗ್ತಾರೆ. ನೀ ಹೆಂಗೆ ಆಗ್ತೀಯಪ್ಪ ಅಂತಂದಾಗ ಅವನಿಗೆ ತಾನು ಅವಲೋಕನವನ್ನು ಮಾಡಿಕೊಂಡು ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಅವನಿಗೊಂದು ಪ್ರತ್ಯಕ್ಷವಾಗ್ತದೆ. ಏನು ಅಂದರೆ, ಇಡೀ ಜಗತ್ತಿನಲ್ಲಿ ನಾವು ಬಹಳಷ್ಟು ಪಂಡಿತರು ಇದ್ದೀವೇನೋ, ನಾವು ಏನೇನೋ ಇದ್ದೀವೇನೋ ಅಂತ ತಿಳ್ಕೊಳ್ತೀವಲ್ಲ, ನಮಗಿಂತ ಮೇಧಾವಿಗಳು ಭಾಳಷ್ಟು ಅಗರ್ಭರು ಇದ್ದಾರೆ ಈ ಜಗತ್ತಿನಲ್ಲಿ ಅಂತಕ್ಕಂಥ ಅವನಿಗೆ ಅರಿವಾಗಿ, ಆವಾಗ ತಾಯಿ ಕಾಲಿಗೆ ನಮಸ್ಕಾರ ಮಾಡಿದಾಗ ಆವಾಗ ನೀರು ಕುಡಿದುಕೊಂಡು ಅವನು ಮುಂದೆ ಹೋಗ್ತಾನೆ ಅಂತ ಅನ್ಲಿಕ್ಕೆ ಉದಾಹರಣೆಗಳನ್ನು ಇಲ್ಲಿದ್ದಾವೆ. ಸೊ ಅದಕ್ಕಾಗಿ ನಾವು ಎಷ್ಟೇ ಓದಿಕೊಂಡಿದ್ರು ಸ್ವಂತ ಬುದ್ಧಿಯನ್ನು ಇಲ್ಲದಿದ್ದರೆ ಸಾರಿನ ರುಚಿ ಅರಿಯದ ಸೌಟಿನಂತೆ ಅಂತ ಹೇಳ್ತಾರೆ. ಹೌದು, ನಮಗೆ ಭಾಳಷ್ಟು ತಿಳ್ಕೊಳ್ತೀವಿ, ನಾವು ದಪ್ಪಿದ್ದೀವಿ, ಕೆಂಪಿದ್ದೀವಿ, ಕರಿ ಇದ್ದೀವಿ, ಉದ್ದಿದ್ದೀವಿ, ಅದು ಇದ್ದೀವಿ, ನಾವು ತೋಲು ಹೇಳ್ಕೊಳ್ತೀವಿ. ಅದು ಏನೂ ಇಲ್ಲ. ಮನುಷ್ಯನಿಗೆ ಅತ್ಯಂತ ಜಗತ್ತಿನಲ್ಲಿರ್ತಕ್ಕಂಥದ್ದು ಯಾವುದು ಅಂದರೆ ಸರಳ ಸರಳ ಸರಳ. ಅದಕ್ಕಾಗಿ ಬಸವಾದಿ ಶರಣರು 2+2 = 4 ಇಟ್ ಈಸ್ ಎ ಯೂನಿವರ್ಸಲ್ ಆಫ್ ಟ್ರೂತ್. ಯಾಕೆ ಹೇಳಿದ್ರು? 800 ವರ್ಷಗಳನ್ನು ಸಂಧಿಸೋದು, ಗತಿಸಿ ಹೋದು. ಆದರೆ ಬಸವಣ್ಣನವರು ಇಂದಿಗೂ ಪ್ರಸ್ತುತ. ಯಾವುದೇ ಸೈಂಟಿಸ್ಟ್ ಬರಲಿ, ಯಾವುದೇ ಸಂವಿಧಾನ ಬರಲಿ, ಇವತ್ತು ಸಂವಿಧಾನದ ಪುಟಗಳನ್ನು ನಾವು ತಿರುವಿ ನೋಡಿದಾಗ ಬಸವಾದಿ ಶರಣರ ವಚನಗಳನ್ನು ಒಂದು ಕಡೆ, ಸಂವಿಧಾನ ಒಂದು ಕಡೆ ಇಟ್ಕೊಂಡು ನಾವು ಕುಲಂಕುಷವಾಗಿ ನೋಡಿದಾಗ, ಕಳಬೇಡ, ಕೊಲಬೇಡ, ಹುಷ್ಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೆ. ನಮ್ಮ ಕೂಡಲ ಸಂಗಮ ದೇವರ ನಡೆಸೋ ಪರಿ ಅಂತೀವಲ್ಲ, ಅವು ಒಂದೊಂದು ಪರಿಚ್ಛೇದಗಳು ಇದ್ದಾವೆ. ಕಳ್ಳತನ ಮಾಡಬೇಡ, ಮತ್ತೊಬ್ಬರಿಗೆ ಮೋಸ ಮಾಡಬೇಡ, ನುಡಿದಂತೆ ನಡಿ, ಮತ್ತೊಬ್ಬರನ್ನು ಕಂಡಾಗ ಅಸಹ್ಯ ಪಡಬೇಡ, ಇವೆಲ್ಲ ಭಾರತ ಸಂವಿಧಾನದಲ್ಲಿ ಒಂದೊಂದು ಪರಿಚ್ಛೇದಗಳನ್ನು ತೋರಿಸ್ತವೆ. ಅದಕ್ಕಾಗಿ ಬಸವಾದಿ ಶರಣರ ತತ್ವಗಳನ್ನು ಜಗತ್ತಿನಲ್ಲಿ ಎಲ್ಲಕ್ಕಿಂತ ಸರಳವೂ ವಚನಗಳಿದ್ದಾವೆ. ಇವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲಕ್ಕಿಂತ ಕಠಿಣವೂ ಅವೇ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಅರ್ಥವನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ತಿಳಿಸುವುದು ಮುಖಾಂತರ. ಸೊ ಹಾಗಾಗಿ ಪರಮ ಪೂಜ್ಯರು ನಮಗೆ ಇಲ್ಲಿಗೆ ಆಹ್ವಾನ ಮಾಡಿ
ತಮ್ಮ ಅನುಭವಗಳನ್ನು ಯಾವಾಗಲೂ ಅಪ್ಪವ್ರು ನನಗೆ ಅವು ಇದು ಕೊಡ್ತಿದ್ರು, ಇವತ್ತು ಅನುಭವ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಒಂದೆರಡು ಮಾತಾಡಲಿಕ್ಕೆ ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಲ್ಲೆಲ್ಲ ಬಹಳಷ್ಟು ಹಿರಿಯರಿದ್ದಾರೆ. ನಮ್ಮದು ವಿಶ್ವನಾಥಪ್ಪ ಜೈ ಅಣ್ಣನವರು, ನಮ್ಮ ಮರೇ ಸರ್ ಅವರು, ನಮ್ಮ ಜೀರಿಗೆ ಬೇರಿ ಬಿ ಅಣ್ಣನವರು, ಭಾಳಷ್ಟು ಎಲ್ಲರೂ ನಾವು ಅವರೆಲ್ಲ ಒಡನಾಟದಲ್ಲಿ ಇಲ್ಲಿ ಬಾಲ್ಕಿಯಲ್ಲಿ ಬೆಳೆದಿರ್ತಕ್ಕಂಥವ್ರು. ಜೊತೆಗೆ ನಮ್ಮ ಬೋಚ್ರೆ ಸರು ಅವರು ಸತ್ಯನಿಕೇತನ್ ಇದರಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ, ಜೊತೆಗೆ ಪತ್ರಕರ್ತ ವೃತ್ತದ ಇದರಲ್ಲಿ ಕೆಲಸವನ್ನು ಮಾಡ್ತಾರೆ. ಅಂಥವರೆಲ್ಲ ಈ ವೇದಿಕೆ ಮೇಲೆ ಕೂತ್ಕೊಂಡಿದ್ದಾರೆ ಅಂದರೆ ಅತ್ಯಂತ ಬಾಲ್ಕಿಯ ಹಿರೇಮಠ ಸಂಸ್ಥಾನದ ವೇದಿಕೆ ಅಂತಂದರೆ ಭಾಳಷ್ಟು ಎಚ್ಚರ ವಹಿಸಿ, ಭಾಳಷ್ಟು ಜಾಗೃತ ವಹಿಸಿ, ಅದು ಹೇಗಂದರೆ ಮ್ಯಾಥಮೆಟಿಕಲಿ ಆಗಿರ್ತಕ್ಕಂಥ ಬಾಲ್ಕಿ ಹಿರೇಮಠ ಸಂಸ್ಥಾನ ವೇದಿಕೆ ಇರ್ತದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಳ್ಳು ಹೇಳ್ತಕ್ಕಂಥದಕ್ಕೆ ಇಲ್ಲಿ ಅವಕಾಶವೂ ಇರುವುದಿಲ್ಲ. ಇದು ಯಾರು ಬರ್ತಾರ ಬಸವ ತತ್ವ ಹಿಡ್ಕೊಂಡು ಹೋಗ್ತಾರೆ, ಅದು ಗಟ್ಟಿಯಾಗಿ ನಿಲ್ತದೆ ಇವತ್ತಿಗೂ ಅಲ್ಲಿ ಮುಂದು ಅಂತಕ್ಕಂಥ ಹೇಳಿಕೆ. ಇವತ್ತು ಶಿವಯೋಗಿಗಳ 93ನೇ ಸ್ಮರಣೋತ್ಸವಕ್ಕೆ ನಾವು ನೀವುಗಳೆಲ್ಲ ಆಗಮಿಸಿದ್ದು, ಭಾಳಷ್ಟು ಹಿರಿಯರೆಲ್ಲ ಆಗಮಿಸಿದ್ದಾರೆ. ಅದಕ್ಕೆ ಬಾಲ್ಕಿ ಹಿರೇಮಠವು ಹೇಗೆ ಅಂತಂದಾಗ ಹಾನಗಲ್ ಕುಮಾರ ಸ್ವಾಮಿಗಳವರ ಒಂದು ಸಂಕಲ್ಪ ಶಕ್ತಿಯೊಂದಿಗೆ ಡಾಕ್ಟರ್ ಚೆನ್ನಬಸವ ಪಟ್ಟದೇವರು ಹೇಗೆ ಇಲ್ಲಿ ಬಾಲ್ಕಿ ಹಿರೇಮಠದಲ್ಲಿ ಸಹಿತ 44ರಲ್ಲಿ ಮೇ ಬಿ ಇಲ್ಲಿ ನೀರಡಿಕೆ ಇದ್ದ ಸಂದರ್ಭದಲ್ಲಿ ನೀರು ದೊರೆದೇ ಇರತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ಚೆನ್ನಬಸವ ಪಟ್ಟದೇವರು ಸಹಿತ ತಮ್ಮ ಶ್ರೀಮಠಕ್ಕೆ ಎಲ್ಲ ಜನಾಂಗದವ್ರನ್ನ ಕರೆಸಿ ನೀರು ಕುಡಿಸಿರ್ತಕ್ಕಂಥ ಕೀರ್ತಿ ಡಾಕ್ಟರ್ ಚೆನ್ನಬಸವ ಪಟ್ಟದೇವರು ಸಲ್ತದೆ. ಅದೇ ರೀತಿಯಾಗಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಇವತ್ತು ಯಾವುದೇ ಜಾತಿ ಮೇಲು ಕೀಳು ಎಲ್ಲ ವರ್ಗದ ಮಕ್ಕಳನ್ನು ಬಾಲ್ಕಿ ಹಿರೇಮಠದಲ್ಲಿ ಸಹಿತ ನಾವು ನೋಡ್ಬೋದು. ಅದೇ ರೀತಿಯಾಗಿ ನಮ್ಮ ಗುರು ಅತ್ಯಂತ ಕ್ರಿಯಾಶೀಲರಾಗಿ ಉತ್ಸಾಹವಾದಿಗಳಾಗಿರ್ತಕ್ಕಂಥ ಗುರುಬಸವ ಪಟ್ಟಾಧ್ಯಕ್ಷರು ಸಹಿತ ಎಲ್ಲರನ್ನ ತೆಗೆದುಕೊಂಡು ಎಲ್ಲರ ವಿಶ್ವಾಸಕ್ಕೆ ಪಾತ್ರರಾಗಿ ತಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅವ್ರ ಬೆನ್ನೆಲುಬಾಗಿ ನಾವು ನೀವುಗಳೆಲ್ಲ ನಿಲ್ಲೋಣ ಅಂತಕ್ಕಂಥ ಹೇಳೋದ್ರ ಮುಖಾಂತರ ನನ್ನ ಒಂದೆರಡು ಮಾತಿಗೆ ಪೂರ್ಣ ವಿರಾಮ ಕೊಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗ. ಇಲ್ಲಿಯವರೆಗೆ ನಮ್ಮ ಅನುಭವ ನುಡಿಗಳನ್ನು ಹಂಚ್ಕೊಳ್ತಾ ಹಾನಗಲ್ ಕುಮಾರ ಶಿವಗಳ ಒಂದು ಪರಿಚಯ ಕೂಡ ನಮಗೆ ಮಾಡಿಸಿಕೊಟ್ಟಿದ್ದಾರೆ ಮತ್ತು ಶ್ರೀಮಠದ ಎಲ್ಲ ಪೂಜ್ಯರ ವಿಧಾಯಕ ಕಾರ್ಯಗಳನ್ನು ಇಲ್ಲಿ ಸ್ಮರಿಸಿದ್ದಾರೆ. ವೇದಿಕೆ ಮೂಲಕ ಡಾಕ್ಟರ್ ನಾಗಯ್ಯ ಸ್ವಾಮಿ ಅವರಿಗೆ ಶರಣಗಳು. ನಮ್ಮೊಂದಿಗೆ ಅತಿಥಿಗಳಾಗಿ ಮಹೇಶ್ ಗಾಳಿಯವರು ಉಪಸ್ಥಿತರಿದ್ದಾರೆ, ಅವರಿಗೆ ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೂ ನಮ್ಮೊಂದಿಗೆ ವಿಜಯ್ ಕುಮಾರ್ ಪಾಟೀಲ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು.